ವಿಜಯನಗರ ಜಿಲ್ಲೆಯ ಮಾಲ್ವಿ ಜಲಾಶಯವನ್ನ ವೀಕ್ಷಿಸಲು ಬಂದಿದ್ದ ಹಾಲಿ ಶಾಸಕ ನೇಮರಾಜ್ ನಾಯ್ಕ್ ಮಾಜಿ ಶಾಸಕ ಭೀಮನಾಯ್ಕ್ ಅವರು ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇತ್ತೀಚೆಗೆ ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡುತ್ತಿರುವ ಮಾಜಿ ಶಾಸಕನಿಗೆ ಹುಚ್ಚು ಹಿಡಿದಿದೆ ಎಂದು ತರಾಟೆಗೆ ತೆಗೆದುಕೊಂಡಿರುವ ನೇಮಿರಾಜ್ ನಾಯ್ಕ್ ಅವರು ಭೀಮನಾಯ್ಕ್ ಅವರು ಹಲವು ದಂಧೆಗಳ ಮಾಸ್ಟರ್ ಮೈಂಡ್ ಎಂದು ಆರೋಪಿಸ್ತಾ ಇದ್ದಾರೆ. ಶಾಸಕ ನೇಮಿರಾಜ್ ನಾಯ್ಕ್ ತಮ್ಮ ಅಭಿವೃದ್ಧಿ ಕೆಲಸಗಳನ್ನ ಎತ್ತಿ ಹಿಡಿತಾ ಇದ್ದಾರೆ. ನಾನು ಶಾಸಕನಾಗಿ ಬಂದ ನಂತರ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ. ಇನ್ನು ರಸ್ತೆ ಕಾಮಗಾರಿಗಳಿಗಾಗಿ 49 ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ. ಇನ್ನು ಮಾಲ್ವಿ ಜಲಾಶಯಕ್ಕೆ 4.20 ಲಕ್ಷ ರೂಪಾಯಿ ಅನುದಾನ ತಂದು ಕಾಮಗಾರಿಯನ್ನ ವೇಗವಾಗಿ ನಡೆಸ್ತಾ ಇದ್ದೇನೆ. ಆದ್ರೆ ಮಾಜಿ ಶಾಸಕ ಭೀಮನಾಯ್ಕ್ ಸಿಎಂ ಹೆಸರನ್ನ ಹೇಳ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ ಎಂದು ದೂರಿದರು. ಮಾಜಿ ಶಾಸಕರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿರುವ ನೇಮಿರಾಜ್ ನಾಯ್ಕ್ ಅವರು ಭೀಮನಾಯ್ಕ್ ಒಂದು ನಡವಳಿಕೆ ಇಲ್ಲದೆ ಲೂಟಿಕೋರ, ಇನ್ನು ಬಟ್ಟೆ ಅಂಗಡಿಗಳಿಗೆ ಹೋಗಿ ಲಂಚ ಕೇಳುವಷ್ಟು ಹಂತಕ್ಕೆ ಇಳಿದಿದ್ದಾರೆ. ಮಟ್ಕಾ, ಕ್ಯಾಸಿನೋ, ಇಸ್ಪೀಟ್, ಓಸಿ, ಐಪಿಎಲ್ ಮತ್ತು ಮರಳು ದಂಧೆಗಳ ಹಿಂದಿರುವ ಕಾಣದ ಕೈ ಭೀಮನಾಯ್ಕ್ ಅವರು ಇನ್ನು ಪೊಲೀಸ್ ಇಲಾಖೆಯನ್ನ ತನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನೆ ಅವರನ್ನ ಬಳಸಿಕೊಂಡು ಬಡವರನ್ನ ಹೆದರಿಸ್ತಾ ಇದ್ದಾರೆ. ಇವರ ದರೋಡೆಕೋರ ಅನ್ನದೇ ಬೇರೆ ವಿಧಿ ಇಲ್ಲ ಎಂದು ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಗಿ ಮನೆ ದೋಚನ ಆ ಕೆಲಸ ಮಾಡಿದೀವ. ನಮ್ಮ ರೈತರು ಕಷ್ಟದ ಕಣ್ಣೀರ್ ಬರ್ದೆ ಇನ್ನೇನ್ ಬರ್ತದೆ ಹೇಳಿ, ಹೌದಲ್ರಿ? ಹೌದಲ್ಲ? ಪಾಪ ಇವ್ರು ಮಹಾರಾಜ ಗೋರ್ಪಡೆ ಅವರು ಕುಟುಂಬದಿಂದ ಬಂದವ್ರೆ. ಅದು ಅನಿಕಲ್ ತಾಣದಾಗ ಹೇಳ್ತಾರ ಮೊನ್ನೆನೆ, ಅವ್ರು ಹುಟ್ಟು ಶ್ರೀಮಂತರು. ಆಯ್ತಪ್ಪ, ನೀನ್ ಹುಟ್ಟು ಶ್ರೀಮಂತ, ಆಜು ಬಾಜು ಹಳ್ಳಿಯವರಿಗೆ ಅವ್ರೇ ಹೇಳ್ತಾರೆ ನಿಮ್ದು ಹಿಸ್ಟ್ರಿ, ಹೌದಲ್ಲ? ಮಹಾರಾಜ ಗೋರ್ಪಡಿ ಮನೆ ತಂದಿಂದ ಬಂದಿ ಬಿಡಪ್ಪ. ನಾವಂತೂ ಬಡವರಿಂದ ಬಂದಿ, ರೈತರು. ನಮಗ್ ಕಣ್ಣೀರ್ ಬರ್ದೆ ಇನ್ನೇನ್ ಬರ್ಬೇಕು ಹೇಳ್ರಿ, ಹೌದಲ್ರಿ? ಹೌದು. ಹಂಗ ಆ ಪ್ರವೃತ್ತಿ ನಮ್ದಲ್ಲ, ಹೌದಲ್ಲ? ನಮಗೇನು ಯಾರನ ಹಿರಿಯರು ಒಂದು ಮಾತು ಬೈದ್ ಹೇಳಿದ್ರು ಆಯ್ತಣ್ಣ ಅನ್ನೋರು ನಾವು ಕೈ ಮುಗಿದ್ರು. ಯಾಕಂದ್ರೆ ಅವ್ರು ಒಳ್ಳೇದ್ ಹೇಳತ್ತೆ. ನಮ್ದು ಏನಾರ ಮಿಸ್ಟೇಕ್ ಇದ್ರೆ ಅವ್ರು ಹೇಳಿದ್ದನ್ನ ನಾವು ಸ್ವೀಕಾರ ಮಾಡ್ಕೋತೀವಿ. ನಮಗ್ ನಮ್ಮ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರ ಅದು. ನಮ್ಗೆ ಆ ರೀತಿ ನಮ್ಮ ಮನೆಯಲ್ಲಿ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಲಕ್ಷ ಕೊಟ್ಟಿದ್ದೀವಿ. ಆಮೇಲೆ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಲಿ 25 ಲಕ್ಷ ಕೊಟ್ಟಿದ್ದೀವಿ. ಹಾಲ್ಮತಸ್ಥ ಸಮಾಜತೆ ಹೇಳ್ತಾ ಇದ್ದೀನಿ. ಕನ್ನಳ್ಳಿಯಲ್ಲಿ ಕೊಟ್ಟಿದ್ದೀವಿ ದೇವಸ್ಥಾನಕ್ಕೆ, ಮತ್ತು ಬೇರೆ ಬೇರೆ ಕಡೆ ಹಾಲ್ಮತಸ್ಥ ಸಮಾಜದ್ದು ಒಟ್ಟಾರೆ ಸುಮಾರು 2-3 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ನಾವೀಗ. ಇನ್ 2 ಟರ್ಮು ಹಾಲ್ ಮತಸ್ಥ ಸಮಾಜದ ಹೆಸರು ಹೇಳ್ಕೊಂಡು ಓಟ್ ತಗೊಂಡಿಯಲ್ಲ, ಆ ಸಮಾಜಕ್ಕೆ ದ್ರೋಹ ಮಾಡಿದ್ಯಾ.